ಕಿಂಕರ ಗಿರಿದಾವರ ತಮರುಗದರಗರ ಕಿಂಕರ ಶಿವ ಕಿಂಕರ ಕೃಪಾದಯಾಕರ ಗುಣ ಗಂಭೀರ ಕೃಪಾದಯಾಕರ ಗುಣ ಗಂಭೀರ ಪಾರ ಪಾರ ಕಿಂಕರ ಪಾರ ಪಾರ ಕಿಂಕರ ಹಿತದೂತ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ನಟ ನಿವಾಸ ನಿಧನದವರ ಪಂಡಿತ ಜತದೂಟ ಪಶುಪತಿ ಸಹಿತ ಮಹೇಶ ನಸಜನ ಪರಿಪಾಲಕ ಈತದಿ ನಮ್ಮ ಸಲಕು ನೀನು ತ್ರಿಪುರಾಸುರ ಹಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡರ ಸಲದಾಯಕ ತ್ರಿನೇತ್ರಧರ ತ್ರಿಶೂಲಧರ ತ್ರಿಪುಂಡರ ಸಲದಾಯಕ ಜಟಾದೂತ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ನಟ ನಿವಾಸ ನಿಧನದವರ ಪಂಡಿತ ಜಟಾದೂತ. ಹೇ ಜಗತ್ರಕ್ಷಕ ಪರಶಿವನೇ ಎಂಬುದಾಗಿ ಸ್ವಾಲಗಿತ್ತಮ್ಮನವರು ಆ ಲಿಂಗವನ್ನು ಪೂಜೆ ಮಾಡತಕ್ಕ ಸಂದರ್ಭದಲ್ಲಿ ಕಣ್ಣುಗಳನ್ನು ಮುಚ್ಚಿ ಲಿಂಗ ಪೂಜೆ ಮಾಡ್ತಿದ್ದರಂತೆ. ಆ ಸಂದರ್ಭಕ್ಕೆ ಪರಮೇಶ್ವರ ಪ್ರತ್ಯಕ್ಷವಾಗಿ ನಿಂತರಂತೆ. ಅಮ್ಮ ಸ್ವಾಲಗಿತ್ತಮ್ಮ ನಿನ್ನ ಕಣ್ತರೆದು ನೋಡ್ತಾ ಎಂದು ಪರಮೇಶ್ವರ ಹೇಳಿದಾಗ ಸ್ವಾಲಗಿತ್ತಮ್ಮ ಕಣ್ತರೆದು ನೋಡಿದ್ದಾರೆ. ಆ ಪರಮೇಶ್ವರ ರೂಪದಲ್ಲಿರ್ತಕ್ಕಂತಹ ಶಿವನನ್ನು ಕಂಡು ಸಂತೋಷ ಭರಿತಳಾಗಿದ್ದಾಳೆ. ಶಿವನೇ ಪರಮಾತ್ಮ, ನನ್ನ ಪ್ರಾಣ ಉಳಿಸೋದಕ್ಕೋಸ್ಕರ ಬಂದಂತಹ ಧರ್ಮಪ್ರಭು ನೀನು ತಂದೆ. ಹೇ ಜಗತ್ರಕ್ಷಕ, ನಿನ್ನ ಅನುಗ್ರಹ ಎಂತಂತ ಮಹಾನೀರಿಗೆ ಕೊಟ್ಟಿದ್ದೀಯಂತೆ. ನಿನ್ನಿಂದ ನನ್ನ ಜನ್ಮ ಸಾರ್ಥಕವಾಯಿತು ತಂದೆ. ಶಿವನೇ, ಇನ್ನು ಮುಂದೆ ಈ ಕ್ಷೇತ್ರಕ್ಕೆ ಬಂದು ನನಗೆ ದರ್ಶನ ನೀಡಿದ್ದರಿಂದ ಶಿವಲಿಂಗರೇಶ್ವರ ಎಂಬುದಾಗಿ ನೀವು ನಾಮಕರಣವಾಗಲಿ ತಂದೆ. ನಾಮಕರಣವಾಗಿ ಈ ಇಲ್ಲಿ ಇರ್ತಕ್ಕಂಥ ನಿನ್ನ ಪ್ರೀತಿಯಿಂದ ಪೂಜೆ ಮಾಡತಕ್ಕಂಥ ಭಕ್ತರನ್ನು ಉದ್ಧಾರ ಮಾಡಲು ಧರೆಗಿಳಿದು ಬಂದಂತಹ ಶಿವಲಿಂಗರೇಶ್ವರ ಈ ಕ್ಷೇತ್ರದಲ್ಲಿ ನೆನೆಸಿ ನೀನು ನಮ್ಮೆಲ್ಲರಿಗೂ ದರ್ಶನ ನೀಡು ಎಂಬುದಾಗಿ ಆ ಪರಮೇಶ್ವರನ ಪಾದಕ್ಕೆ ಬಿದ್ದರಂತೆ. ಅಮ್ಮ ಸ್ವಾಲಗಿತ್ತಮ್ಮ, ನಿನ್ನಂತ ಪರಮ ಭಕ್ತರನ್ನು ನಾನು ನೋಡಿ ಆನಂದದಿಂದ ಅರಸಿ ಹೋಗಲು ಬಂದಿದ್ದೇನಮ್ಮ. ನಿನ್ನ ಮಾತಿನಂತೆ ಆಗಲಿ, ನಿನಗೆ ಒಂದು ವರವನ್ನು ನೀಡುತ್ತೇನೆ ಎಂಬುದಾಗಿ ಪರಮೇಶ್ವರ ಬೆವರ ನೀರಿನಿಂದ ಕ್ಯಾಲಯ ಎಂಬತಕ್ಕಂಥ ಒಬ್ಬ ಮಾನವನನ್ನು ಸೃಷ್ಟಿ ಮಾಡಿ ಆ ಕ್ಯಾಲಯನಿಗೂ ಸ್ವಾಲಗಿತ್ತಮ್ಮನಿಗೂ ವಿವಾಹ ಮಾಡಿದ್ದಾರೆ. ವೈಭೋಗದಿಂದ ಪರಮೇಶ್ವರ ವಿವಾಹ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಈ ಕ್ಷೇತ್ರದಲ್ಲಿ ನೆಲೆಸುತ್ತೇನೆ ಎಂಬುದಾಗಿ ಪರಮೇಶ್ವರನು ಆ ಗವಿಯಿಂದ ಕೆಳಗಿಳಿದು ಬಂದು ಅಲ್ಲಿ ಒಂದು ಪುಟ್ಟದಾಗಿರ್ತಕ್ಕಂಥ ಕಲ್ಲು ಗುಹೆ, ಆ ಗುಹೆಯ ಪಕ್ಕದಲ್ಲಿ ಬಂದು ಸ್ವಾಮಿಯವರು ಒಂದು ಲಿಂಗಾರೂಪವಾಗಿ ಮೂಡಿದ್ದಾರೆ. ಲಿಂಗ ರೂಪದಲ್ಲಿ ಮೂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಪರಮೇಶ್ವರ ಇರತಕ್ಕಂಥ ಸನ್ನಿಧಾನದಲ್ಲಿ ಬಸವ ಇದ್ದೇ ಇರಬೇಕು. ಆಗ ಬಸವನು ಸಹ ಬಂದು ಆ ಶಿವನ ಪಕ್ಕದಲ್ಲಿ ಕುಳಿತಿದೆಯಂತೆ. ಆಗ ಶಿವನು ಏನಾದರೂ ಮಾಡಿ ನಾನು ಈ ದೇವಾಲಯ ಕಟ್ಟಿಸಿಕೊಳ್ಳಬೇಕು ಎಂಬುದಾಗಿ ಸಂಕಲ್ಪ ಮಾಡಿಕೊಂಡು ಪರಮೇಶ್ವರ ಕಲ್ಲಿನ ಲಿಂಗ ರೂಪದಲ್ಲಿ ಒಂದು ಮೆಳೆಯಲ್ಲಿ ಹೌಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಳದಿಂದ ಬಸವ ಏನು ಮಾಡಿದೆ, ಇದಕ್ಕೆ ಆ ಬಸವಕ್ಕೆ ಹಸಿವಾಗಿದೆಯಂತೆ, ನಾನು ಈ ಭೂತನದಲ್ಲಿ ಎಲ್ಲಾದರೂ ಹೋಗಿ ಮೇವನ್ನು ತಿಂದು ನಾನು ಬರಬೇಕೆಂಬುದಾಗಿ ಬಸವ ಹೋಗಿದೆ. ಆಗ ಮಾಂಬಳ್ಳಿ ಪಾಳ್ಯಗಾರ ಹಾಕಿರ್ತಕ್ಕಂಥ ರಾಗಿ, ಭತ್ತ, ಜೋಳ ಇರ್ತಕ್ಕಂಥ ಸಾವಿರಾರು ಎಕರೆ ಪ್ರದೇಶಕ್ಕೆ ಬಂದಿದೆ ಬಸವ. ಅಲ್ಲಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ತಿಂದು ಮತ್ತೆ ಹೋಗಿ ಅದರ ಸ್ಥಾನಕ್ಕೆ ಸೇರಿಕೊಂಡಿದೆಯಂತೆ. ಆ ಪಟ್ಟಣನು ಅನೇಕ ರಾಜರುಗಳಿಂದ ಕೂಡಿರ್ತಕ್ಕಂಥ ಮಾಂಬಳ್ಳಿ ಪಾಳ್ಯಗಾರ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಗಣ್ಯನೆನಿಸಿದ್ದಾನೆ. ರಾಜ ಮಹಾರಾಜರಿಗೆಲ್ಲ ಗಣ್ಯರೆನಿಸಿದ್ದಾನೆ. ಆಗ ಅವನ ಆಳ್ವಿಕೆಯಲ್ಲಿ ಬಸವ ಮೈದಿರ್ತಕ್ಕಂಥ ಸನ್ನಿವೇಶವನ್ನು ಇರುಳು ಕೆಂಪನಾಯಕ, ಒಂದು ಅವರೆಕಾಳಿನಲ್ಲಿ 9 ಮುದ್ದೆ ಇಟ್ಟುಂತಕ್ಕಂಥವನು ಇರುಳು ಕೆಂಪನಾಯಕ. ಆ ಇರುಳು ಕೆಂಪನಾಯಕ ಹೋಗಿ ಹೇಳಂತೆ, ಸ್ವಾಮಿ ನಮ್ಮ ವನಗಳೆಲ್ಲ ಮೇದು ಬಿಟ್ಟಿದೆ, ಯಾವುದು ಹಸುಗಳು ಬಂದಿಂದಾಗ. ಆಗ ಪಾಳ್ಯಗಾರರಿಗೆ ಕೋಪ ಬಂದಿದೆ. ಪಾಳ್ಯಗಾರ ಎಲ್ಲಿ ಹೋಗಿ ಯಾವ ಬಸವ ಮೇದು ಸರಿ
ಅದರ ಮೂತಿಯನ್ನು ಕತ್ತರಿಸ ಬನ್ನಿ ಎಂಬುದಾಗಿ ಆಜ್ಞೆ ಮಾಡಿದ್ದಾನೆ. ಆಗ ಎಲ್ಲೂ ದೊರೆಯದ ಕಾರಣ ಆಗ ಸ್ವಾಮಿ ಎಲ್ಲೂ ದೊರೆಯಲಿಲ್ಲವಲ್ಲ ಅಂತ ಕುರುವಂತೆ ಹೇಳಿದಾಗ ಆ ಸಂದರ್ಭಕ್ಕೆ ಸುಣ್ಣದ ನೀರನ್ನು ಕಲಸಿಕೊಂಡು ಒಂದು ಮರದ ಮೇಲೆ ಹತ್ತು ಕುಳಿತು ಮೇಯ್ತಕ್ಕಂಥ ಬಸವನ ಮೇಲೆ ಎರಚಿ ಬಿಡಿ, ಅನಂತರ ಪರೀಕ್ಷೆ ಮಾಡಿ ಅದರ ಕೈ ಕಾಲು ಕತ್ತರಿಸಿ ಬಿಡೋಣ ಎಂಬುದಾಗಿ ಮಹಂಬಳ್ಳಿ ಪಾಳ್ಯಗಾರ ಆಜ್ಞೆ ಮಾಡಿದ್ದಾನೆ. ಆಗ ಹಿರಳು ಕೆಂಪನಾಯಕ ಪಾಳ್ಯಗಾರನ ಹತ್ರ ಕೆಲಸ ಮಾಡತಕ್ಕಂಥ ಆಳು ಸುಣ್ಣದ ಗಡಿಗೆಯಲ್ಲಿ ಸುಣ್ಣದ ನೀರನ್ನು ಕಲಸಿಕೊಂಡು ಆ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಮರದ ಮೇಲೆ ಹತ್ತುಕೊಳ್ತಿದ್ದಾನೆ. ನಿದ್ರೆ ಬಂದ್ಬಿಟ್ರೆ ಏನ್ ಮಾಡೋದು ಎಂಬುದಾಗಿ ತನ್ನ ಬೆರಳನ್ನು ಕತ್ತರಿಸಿಕೊಂಡು ಆ ಬೆರಳಿಗೆ ಹಿಂಬೆ ಹಣ್ಣನ್ನು ತಗಲಾಕೊಂಡಿದ್ದಾನೆ. ಏಕೆಂದ್ರೆ ನಿದ್ರೆ ಬಂದ್ಬಿಟ್ರೆ ದನ ಬಂದು ಮೇದ್ಬಿಟ್ಟು ಹೊಟ್ಟೋಗ್ಬಿಡುತ್ತೆ ಎಂಬುದಾಗಿ. ಆಗ ಆ ಇರ್ಲು ಕೆಂಪನಾಯಕ ಆ ಬೆರಳನ್ನು ಕತ್ತರಿಸಿಕೊಂಡು ಹಿಂಬೆ ಹಣ್ಣನ್ನು ಅದಕ್ಕೆ ತಗಲಾಕಿ ಮರದಲ್ಲಿ ಕುಳಿತಿದ್ದಾನೆ. ನಿಸಾರಾತ್ರಿಯಲ್ಲಿ ಬಸವ ಹೋಗಿದೆಯಂತೆ, ಈ ದಿನವೂ ಸಹ ನಾನು ಮೇಯ್ದು ಬರಬೇಕೆಂಬುದಾಗಿ. ಆ ಸಂದರ್ಭಕ್ಕೆ ಬಸವ ಹೋಗುವುದನ್ನೇ ಕಾದಿದ್ದ ಇರ್ಲು ಕೆಂಪನಾಯಕ ಬಂದ ತಕ್ಷಣದಲ್ಲಿ ಭರ್ರೆಂದು ಎರಚಿದ್ದಾನೆ ಆ ಸುಣ್ಣದ ತಿಳಿ ನೀರನ್ನು. ಬಸವ ಎದುರಿ ಓಡಿ ಹೋಗ್ಬಿಟ್ಟಿದೆ ದೇವಾಲಯದ ಹತ್ರ. ಪರಮೇಶ್ವರ ಇರ್ತಕ್ಕಂಥ ಸನ್ನಿಧಾನಕ್ಕೆ ಆ ಬಸವ ಓಡೋದಾಗ, ಸ್ವಾಮಿ ಈ ದಿನ ನಾನು ಸುಣ್ಣದ ತಿಳಿ ನೀರನ್ನು ಎರಚಿದ್ದೇನೆ, ನೀವು ಪರೀಕ್ಷೆ ಮಾಡಿ ಎಂಬುದಾಗಿ ಮಾಂಬಳ್ಳಿ ಪಾಳ್ಯಗಾರನಿಗೆ ಇರ್ಲು ಕೆಂಪನಾಯಕ ವಿಚಾರ ಮುಟ್ಟಿಸಿದ್ದಾನೆ. ಹಾಗಾದ್ರಿ ನಡಿ, ಕತ್ತಿ ಕಟಾರಿ ಎಲ್ಲ ತಗೊಂಡು ಎಲ್ಲರನ್ನು ಕರ್ಕೊಂಡು ನಡೀರಿ, ಆ ಬಸವ ಎಲ್ಲಿದ್ರು ಸರಿ ಕತ್ತರಿಸಾಕೋಣ ಎಂಬುದಾಗಿ ಪಾಳ್ಯಗಾರ ಕರೆದುಕೊಂಡು ಬರ್ತಿದ್ದಾನೆ. ದಡ 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 ದಡನೆ ಅಡವಿಗೆ ಧಾವಿಸಿ ಬಂದಿದ್ದಾರೆ. ಧಾವಿಸಿ ಬಂದ ತಕ್ಷಣದಲ್ಲಿ ಅಲ್ಲಿ ಪುಟ್ಟದಾಗಿರ್ತಕ್ಕಂಥ ಬಸವ ಆ ಶಿವನ ಲಿಂಗದ ಪಕ್ಕದಲ್ಲಿ ಮೂಡಿದೆಯಲ್ಲ, ಅಲ್ಲಿ ಹೋಗಿ ಕುಳಿತುಕೊಂಡ್ಬಿಟ್ಟಿದೆ ಬಸವ. ಕುಳಿತುಕೊಂಡ ತಕ್ಷಣದಲ್ಲಿ ಅದರ ಜೊತೆಯಲ್ಲಿ ಇನ್ನೊಂದು ಬಸವ ಆ ಪಾಳ್ಯಗಾರ ಬರುವುದನ್ನು ನೋಡಿ ಆ ಹೊಳೆಯಲ್ಲೇ ಮುಳುಗೋಗ್ಬಿಟ್ಟಿದೆಯಂತೆ. ಈ ಬಸವ ಶಿವನ ಸನ್ನಿಧಿಯಲ್ಲಿದೆ. ಆಗ ಇರ್ಲು ಕೆಂಪನಾಯಕ ಬರ್ರನ್ನ ಬಂದು ನೋಡಿದ್ದಾನೆ ಆ ಸುಣ್ಣದ ನೀರು ತಿಳಿಯನ್ನು. ಇದೇ ಬಸವ, ಸ್ವಾಮಿ ಏನ್ ಮಾಡುವುದು, ಅದ್ರ ಮೂತಿ ಕತ್ತರಿಸಿಬಿಡಂತಹ ಆಜ್ಞೆ ಮಾಡಿದ್ದಾನೆ ಮಾಂಬಳ್ಳಿ ಪಾಳ್ಯಗಾರ. ಆಗ ಹರಿತವಾದ ಖಡ್ಗದಿಂದ ಬರ್ರಂದು ಅದರ ಮೂತಿಯನ್ನು ಕತ್ತರಿಸಿದ್ದಾನೆ. ಅಮ್ಮ ಎಂಬುದಾಗಿ ಬಸವ ಕೆಳಗೆ ಬಿದ್ದು ಒದ್ದಾಡುತ್ತಿದೆಯಂತೆ. ಅಂಬಾ ಎಂದ ಶಬ್ದವನ್ನು ಕೇಳಿದ ಪರಮೇಶ್ವರ ಬರ್ರೆಂದು ತ್ರಿಶೂಲಧಾರಿಯಾಗಿ ಬಂದು ಆ ಇರ್ಲು ಕೆಂಪನ ಕುತ್ತಿಗೆಗೆ ಠಮ್ ಎಂದು ಹಾಕಿದ್ದಾರೆ ತ್ರಿಶೂಲವನ್ನು. ಶಿರಸ್ಸು ಕತ್ತರಿಸಿ ಉರುಳಾಡುತ್ತಿದೆ. ಆಗ ಹಿಂದೆ ಓಡಿ ಬಂದಿದ್ದಾನೆ ಮಹಂಬಳ್ಳಿ ಪಾಳ್ಯಗಾರ. ಓಡಿ ಬಂದಿ ಆ ಶಿವನನ್ನು ನೋಡ್ಬಿಟ್ಟು, ಪರಮೇಶ್ವರ ಹರಿಯದ ಮಾಡಿದ ಅಪರಾಧವ ಮನ್ನಿಸಿ ಕಾಯೋ ಶಿವನೇ ತಂದೆ. ಹರಿಯದೆ ಮಾಡಿದ ಅಪರಾಧವನು ಹರಿಯದೆ ಮಾಡಿದ ಅಪರಾಧವನು ಮನ್ನಿಸಿ ಕಾಯೋ ಪರಮೇಶ್ವರ. ಮನ್ನಿಸಿ ಕಾಯೋ ಪರಮೇಶ್ವರ ಹರಿಯದೆ ಮಾಡಿದ ಪರಮಾತ್ಮ. ಪರಮೇಶ್ವರ ನಿನ್ನಯ ಮಹಿಮೆಯ ಹರಿಯದೆ ನಾನು. ಪರಮೇಶ್ವರ ನಿನ್ನಯ ಮಹಿಮೆಯ ಹರಿಯದೆ ನಾನು ಮಾಡಿದ ಅಪರಾಧವ ಶಿವನೇ ಮಾಡಿದ ಅಪರಾಧವ ತಂದೆ ಮಾಡಿದ ಅಪರಾಧ
ಅಪರಾಧವನ್ನು ಮನ್ನಿಸಿ ಕಾಯೋ ಪರಮೇಶ್ವರ ಮಾಡಿದ ಪರಮೇಶ್ವರ, ನಾನು ಹರಿಯದೆ ಮಾಡಿದ ಅಪರಾಧ ಮನ್ನಿಸು ಸ್ವಾಮಿ ಎಂದಾಗ ಆ ಪರಮೇಶ್ವರ ಕೋಪ ಶಾಂತವಾಗಿದೆ. ಅಯ್ಯ, ನಾನು ಹೇಳಿದ ಕಾರ್ಯವನ್ನು ಮಾಡಿದರೆ ನಿನ್ನ ಅಪರಾಧ ಮನ್ನಿಸುತ್ತೇನೆ, ಹೇಳು ತಂದೆ. ನೋಡು, ನಾನು ಈ ಸನ್ನಿಧಿಯಲ್ಲಿ ನೆಲೆಸಬೇಕು. ನನಗೆ 101 ಅಂಕಣ ದೇವಾಲಯ ಆಗಬೇಕು, ಕಂಚಿನ ತೇರಾಗಬೇಕು, ಕಂಚಿನ ಚಿನ್ನದ ನಗಾರಿ ಆಗಬೇಕು, ಬಸವಗಳಾಗಬೇಕು. ಹಾಗೆ ನನ್ನ ಸನ್ನಿಧಿಯಲ್ಲಿ ಅತಿ ಹೆಚ್ಚು ಅಂದರೆ 1000 ಜನ ಭಕ್ತರು ಬಂದು ನನ್ನ ಸನ್ನಿಧಿಯಲ್ಲಿ ಪೂಜೆ ಪುನಸ್ಕಾರ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಆಹಾರಾದಿಗಳನ್ನು ಒದಗಿಸಬೇಕು. 101 ತಂಬಡಿಗೆಯನ್ನು ನಿರ್ಮಿಸಬೇಕು. ಆದ್ದರಿಂದ ನನಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನವನ್ನು ಕಲ್ಪಿಸಿಕೊಟ್ಟರೆ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಎಂಬುದಾಗಿ ಪರಮೇಶ್ವರ ಹೇಳಿದಾಗ ಆಗ ಮಹಂಬಳ್ಳಿ ಪಾಳ್ಯಗಾರ ಏನು ಹೇಳುತ್ತಿದ್ದಾನೆ, ಹಾಗೆ ಆಗಲಿ ತಂದೆ ಎಂಬುದಾಗಿ ಪರಮೇಶ್ವರನ ಹಾನತಿಯಂತೆ ರಾಜ ಮಹಾರಾಜರ ಕಾಲದಲ್ಲಿ ಎಲ್ಲ ರಾಜರ ತರ ಧನವನ್ನು ಸಂಗ್ರಹಿಸಿ ಸುಂದರವಾಗಿರ್ತಕ್ಕಂಥ ಹಿರೇಮಡಿವಾಳ ಎಂಬುದಾಗಿ ನಾಮಕರಣವನ್ನು ಮಾಡಿ ಆ ಹಿರೇಮಡಿವಾಳದಲ್ಲಿ 101 ಅಂಕಣ ದೇವಾಲಯ, 12 ಚಕ್ರದ ಕಂಚಿನ ತೇರು, ಚಿನ್ನದ ನಗಾರಿ, ಬಸವ ಲಿಂಗ ಎಲ್ಲವನ್ನೂ ಸ್ಥಾಪನೆ ಮಾಡಿದ್ದಾರೆ. ಎಲ್ಲವನ್ನು ಸ್ಥಾಪನೆ ಮಾಡಿ ಪರಮೇಶ್ವರ ಅನುಗ್ರಹದಂತೆ ಆಗ ಪರಮೇಶ್ವರ ಹೇಳಿದಂತೆ ಆಗ ಸ್ವಾಲ್ಗಿತ್ತಮ್ಮ ಬಂದು ಮೊದಲನೇದಾಗಿ ಪರಮೇಶ್ವರನ ಕೇಳಿದಾಗ, ಅಮ್ಮ, ನೀನು ನನ್ನ ಸನ್ನಿಧಿಯಲ್ಲಿ ನಿನಗೊಂದು ಸ್ಥಾನ ಕೊಡ್ತೀನಮ್ಮ. ನಿನ್ನಂತ ಭಕ್ತಳನ್ನು ನಾನು ಪಡೆದದ್ದಕ್ಕೆ ಈ ಲೋಕದಲ್ಲಿ ಕೀರ್ತಿಯನ್ನು ಪಡಿ ನಿನಗೊಂದು ಪೂಜೆಯನ್ನು ಕೊಡ್ತೀನಿ. ಅಯ್ಯ, ಶಿರಸನ್ನು ಕತ್ತರಿಸ್ತಕ್ಕಂಥ ಇರ್ಲು ಕೆಂಪ ನಾಯಕನು ಸಹ ನನ್ನ ಸ್ಥಾನದಲ್ಲಿ ಜಾಗವನ್ನು ಕೊಡ್ತೇನೆ ಎಂಬುದಾಗಿ ಪರಮೇಶ್ವರ ಅವರಿಬ್ಬರಿಗೆ ಆಶೀರ್ವಾದ ಮಾಡಿ ಆಗ ಪಳ್ಳೆಗಾರ ಅನೇಕ ಜನ ರಾಜ ಮಹಾರಾಜರೆಲ್ಲ ಸೇರಿಸಿದ್ದಾನೆ ದೇವಾಲಯ ಜೀರ್ಣೋದ್ಧಾರಕ್ಕೋಸ್ಕರವಾಗಿ. ಆಗ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಅನೇಕ ಜನ ರಾಜರು, ಮಹಾ ಋಷಿಗಳು, ಯಾಗಾಧಿಪತಿಗಳು ಯಾಗ ಯಜ್ಞಾದಿಗಳನ್ನು ಮಾಡಿ ಪರಮೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿಸಿ ದೇವಾಲಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಪರಮೇಶ್ವರನಿಗೆ ಕೊಂಡ ಮಾಡಿಸಬೇಕು, ಬಂಡಿ ಮಾಡಿಸಬೇಕೆಂಬುದಾಗಿ 101 ಗಾಡಿ ಸಿರಿಗಂಧದ ಸೌದಿಯನ್ನು ತರಿಸಿ ಕೊಂಡವನ್ನು ಮಾಡಿಸಿ ದಗದಗದಗದ ಉರಿಸಿ ಕಾಯಿಸಿದ್ದಾನೆ. ಗಂಧದ ಎಣ್ಣೆ ಮಳ್ಳುತ್ತಿದೆಯಂತೆ. ಅಲ್ಲಿರ್ತಕ್ಕಂಥ ತಂಬಡಿಗೆಯಲ್ಲಿರ್ತಕ್ಕಂಥ ತಂಬಡಪ್ಪ ದೇವರನ್ನು ಕರೆಸಿ, ಅಯ್ಯ ಬನ್ನಿ, ಕೊಂಡ ಹಾಯ್ ಬನ್ನಿ ಎಂದಾಗ ಪರಮೇಶ್ವರ ನೋಡಿದಂತಹ ಎಂತ ಕೆಲಸ ಮಾಡಿದ ಈ ಪಾಳ್ಯಗಾರ ಎಂಬುದಾಗಿ ಆಗ ಪರಮೇಶ್ವರ ದೇವರ ಬೆಟ್ಟದಲ್ಲಿ ಯೋಚನೆ ಮಾಡ್ತಿದ್ದಾರೆ. ಏನು ಮಾಡಲಿ, ಯಾರ ಮೇಲೆ ಬಂದು ನಾನು ಕೊಂಡವನ ಹಾಯಲಿ, ಇಲ್ಲದೆ ಹೋದರೆ ನನ್ನ ತಂಬಡಿಗೇರಿ ಎಲ್ಲರನ್ನೂ ಹಾಳು ಮಾಡಿಬಿಡ್ತೇನೆ ನೀನು ಎಂಬುದಾಗಿ ಪರಮೇಶ್ವರ ಬೆಟ್ಟದಿಂದ ಒಂದು ಸ್ವಾಲಗರ 12 ವರ್ಷದ ಸ್ವಾಲಗರ ಮಗನ ವೇಷವನ್ನು ತಾಳಿಕೊಂಡು ಬರ್ರಂತ ಬಂದರಂತೆ. ತ್ರಿಶೂಲಧಾರಿಯಾಗಿ ಬರ್ರಂದು ಬಂದು ಈ ಕೊಂಡದಲ್ಲಿ 101 ಗಾಡಿ ಸಿರಿಗದ ಸೌದೆಯನ್ನು ಕಾಯಿಸಿರ್ತಕ್ಕಂಥ ಎಣ್ಣೆ ಮಳ್ತಾ ಇದ್ದಂತ ಗಂಧದೆಣ್ಣೆ ಅದರೊಳಗಡೆ ಮುಳುಗಿ ಎದ್ದು ಬಂದು ಆಚೆ ಕಡೆ ನಿಂತುಕೊಂಡು ಒಂದು ಸಾಲಿ ತಲೆಯನ್ನು ಒದರಿದರಂತೆ. ಎಲ್ಲರೂ ಹೊಡು ಬಂದ್ಬಿಟ್ಟಿರಂತೆ, 1000 ಜನಗಳು. ಪರಮಾತ್ಮ, ಹೇ ಶಂಕರ, ಶಿವನಂಕರೇಶ್ವರ, ಎಲ್ಲವೂ ನಿನ್ನ ನಿಲೆ ತಂದೆ. ನಿನ್ನ ಮಾಯೆಯ ನಾನರಿಯೇನೋ ಕಾಪಾಡುವ ಶಿವನಂಕರ. ಪರಮಾತ್ಮ, ಹೇ ಶಿವನಂಕರೇಶ್ವರ, ನಿನ್ನ ಮಾಯೆಯ ನಾನರಿಯೇನೋ ಕಾಪಾಡುವ ಶಿವಲಿಂಗರ, ಕಾಪಾಡುವ ಕರುಣಾಕರ. ಹೇ ಶಿವನೇ,
ಜಗತ್ರಕ್ಷಕ ಶಿವನಿಂಕರ ಸ್ವಾಮಿ, ಹಿರಿಮಡಿವಾಳದಲ್ಲಿ ನೆಲೆಸಿರ್ತಕ್ಕಂಥ ನನ್ನ ತಂದೆ 101 ಜನ ತಮ್ಮಡಿ ಮಕ್ಕಳ ಪ್ರಾಣ ಮಾನವನ್ನು ಉಳಿಸಲು ಧರೆಗಿಳಿದು ಬಂದಂತಹ ದೇವ ನೀನು ಎಂಬುದಾಗಿ ಎಲ್ಲರೂ ಸೇರಿ 12 ವರ್ಷದ ಬಾಕನಾಗಿ ಬಂದಿ ಪಂಡವನ್ನು ಹಾಯ್ದು ನಿಂತಿರ್ತಕ್ಕಂಥ ಪರಮೇಶ್ವರ ಅದಕ್ಕೆ ಎಲ್ಲರೂ ನಮಸ್ಕರಿಸಿದ್ದಾರೆ. ಆಗ ಪರಮೇಶ್ವರ ಹೇಳ್ತಿದ್ದಾರೆ, ಈ ಹಿರಿಮಡಿವಾಳದಲ್ಲಿ ನನ್ನ ಶಿಶು ಮಕ್ಕಳನ್ನು ನನ್ನನ್ನು ಪರೀಕ್ಷೆ ಮಾಡಿದ್ರಿಂದ ಎಲೆ ಹಿರ್ಲಿ ಕೆಂಪ ನಾಯಕ ನೋಡು, ನಾಳೆ 3 ವರ್ಷಕ್ಕೆ ಒಂದು ಬೆಳೆ ಆಗಲಿ, ಊರಿಗೊಬ್ಬೊಬ್ರು ನೀವೆಲ್ಲ ದೇಶ ಬಿಟ್ಟು ಹೊಟ್ಟೋಗ್ಬಿಡಿ. ಇದು ಶಾಶ್ವತವಾಗಿ ಹಿರೇಮಡಿವಾಳದಲ್ಲಿ ಈ ಮಾತು ನೆರವೇರಲಿ ಎಂಬುದಾಗಿ ಶಾಪವನ್ನು ಕೊಟ್ಟು ಒಂದು ಗುಡ್ಡೆಯ ಪಕ್ಕದಲ್ಲಿ ಹೋಗಿ ತನ್ನ ತಲೆಯನ್ನು ಒದಿರಿದರಂತೆ ಸ್ವಾಮಿಯವರು ಆ ಸ್ಥಳದಲ್ಲಿ ಕೆಂಡ ಉದುರಿ ಬೂದಿ ಆಕಾರದಲ್ಲಿ ಈಗಲೂ ಸಹ ಸುತ್ತಲೂ ಗರಿಕೆ ಬೇರು ಸಹ ಹುಟ್ಟುತ್ತಿಲ್ಲ, ಹಾಗೆ ಒಣಗಿರುವುದಂತೆ. ಆಗ ಇಲ್ಲಿ 101 ಜನ ತಮ್ಮಡಿ ಮಕ್ಕಳಲ್ಲಿ ಹಲವಾರು ಜನ ಮಾಂಬಳ್ಳಿ ಪಾಳ್ಯಗಾರನ ಕೋಡ್ಲಿಗೆ ಸಿಕ್ಕಿ ಸುಮಾರು ಜನ ಊರನ್ನು ಬಿಟ್ಟುಬಿಟ್ಟಿದ್ದಾರೆ. ಆಗ ಆ ದೇವಾಲಯದಲ್ಲಿ 101 ಜನ ತಮ್ಮಡಿ ಮಕ್ಕಳಲ್ಲಿ ಕೊಂಡ ಆದ ಮೇಲೆ ಎಲ್ಲರೂ ಬಂದು ಸೇರಿದ್ದಾರೆ. ಆ ಭಗವಂತನ ಸೇವೆಯನ್ನು 101 ಅಂಕಣದ ದೇವಾಲಯವನ್ನು ಎಲ್ಲ ತಮ್ಮಡಿ ಮಕ್ಕಳೆಲ್ಲ ಸೇರಿ ಪೂಜೆ ಪುರಸ್ಕಾರ ಮಾಡುತ್ತಿದ್ದಾರೆ. ಸಾವಿರಾರು ಜನರು ಬಂದು ನೆರೆದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಒಂದು ದಿನ ಏನಾಗಿದೆ, ಕೈಲಾಸದಲ್ಲಿ ನನ್ನ ಪತಿ ದೇವರು ಭೂತನಕ್ಕೆ ಹೋಗಿ ಒಂದು ದಿನ ಪರಮೇಶ್ವರನು ಭೂತನಕ್ಕೆ ಬಂದ ಮೇಲೆ ಕೈಲಾಸದಲ್ಲಿ ಗಂಗಾದೇವಿ ನೋಡುತ್ತಿದ್ದಾರೆ. ನನ್ನ ಪತಿ ದೇವರು ಭಕ್ತರ ಕಷ್ಟವನ್ನು ಪರಿಹಾರ ಮಾಡಲು ಭೂಮಿಗೆ ಹೋದ ಮೇಲೆ ಅನೇಕ ವರ್ಷಗಳಾಗಿದೆಯಲ್ಲ, ಏನು ಮಾಡಲಿ ಎಂಬುದಾಗಿ ಯೋಚನೆ ಮಾಡುತ್ತಾ ನನ್ನ ಪತಿ ದೇವರನ್ನು ಹೀಗೆ ಬಿಟ್ಟರೆ ಶಾಶ್ವತವಾಗಿ ಬಡವರ ಭಕ್ತರ ಕಷ್ಟವನ್ನು ಪರಿಹಾರ ಮಾಡಲು ಭೂಮಿಗೆ ಬಂದಿರತಕ್ಕಂಥ ಪರಮೇಶ್ವರನು ಗಂಗಾದೇವಿ ನಾನು ನೋಡಿ ಬರ್ತೇನೆ, ನನ್ನ ಪರಮೇಶ್ವರನ ಕರೆದುಕೊಂಡು ಬರ್ತೇನೆ ಎಂಬುದಾಗಿ ಆ ಸ್ಥಳಕ್ಕೆ ಬಂದಿದ್ದಾರೆ. ಆ ಸ್ಥಳಕ್ಕೆ ಬಂದು ನೋಡುತ್ತಿದ್ದಾರೆ. 101 ಅಂಕಣದ ಸುಂದರವಾದ ದೇವಾಲಯ, 12 ಚಕ್ರದ ಕಂಚಿನ ತೇರು, ಕಂಚಿನ ನಗಾರಿ, ಎಲ್ಲ ಕೂಡಿರ್ತಕ್ಕಂಥ ದೇವಾಲಯದಲ್ಲಿ ವೈಭೋಗದ ಮೆರಿತಿರುವ ನೋಡಿದ ಗಂಗಾದೇವಿ ಇವರನ್ನು ಸಾಮಾನ್ಯವಾಗಿ ಬಿಟ್ಟರೆ ಬರುವುದಿಲ್ಲ ಎಂಬುದಾಗಿ ಬೃಹದಾಕಾರವಾಗಿ ಉಗ್ರ ಕೋಪವನ್ನು ತಾಳಿಕೊಂಡು ಗಗನ ಮಾರ್ಗ ಸರಿ ಸಮನಾಗಿ ನಿಂತಿದ್ದಾರೆ ಗಂಗಾದೇವಿ. ದೇವಾಲಯ ತಮ್ಮಡಿಗರು ಎಲ್ಲವನ್ನು